ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ದಿನಾಂಕ 12/2/2025 ನಡೆದ ಜೇವರ್ಗಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತಕ್ಕೆ ಬೇಕಾದ 12 ಜನರ ಸಂಖ್ಯಾಬಲವಿತ್ತು. ಎಲ್ಲ ಸದಸ್ಯರನ್ನು ಚುನಾವಣೆಗೆ ಜೇವರ್ಗಿ ಪುರಸಭೆಗೆ ಕರೆದುಕೊಂಡು ಹೋಗುವಾಗ ಸದಸ್ಯರನ್ನು ಮತದಾನಕ್ಕೆ ಹೋಗುವುದು ತಡೆದು ಸಂವಿಧಾನ ಉಲ್ಲಂಘಿಸಿ ದರ್ಪ ಮೆರೆದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಮಹೇಶ್ ಮೇಘಣ್ಣವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅನ್ಯಾಯವನ್ನು ಪ್ರಶ್ನಿಸಿ ಪುರಸಭೆ ಸದಸ್ಯರನ್ನು ಮತದಾನಕ್ಕೆ ಅವಕಾಶ ನೀಡಿ ಎಂದು ಮನವಿ ಮಾಡಿದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರನ್ನು ತಳ್ಳಾಡಿ ಅನುಚಿತವಾಗಿ ವರ್ತಿಸಿ ಜನಪ್ರತಿನಿಧಿಯನ್ನು ಅಗೌರವಿಸಿ ASP ಮಹೇಶ್ ಮೇಘಣ್ಣನವರು ಕೂಡಲೇ ಅಮಾನತ್ ಮಾಡಬೇಕಾಗಿ ಈ ಮುಖಾಂತರ ಕೇಳ್ಕೊತೇವೆ. ಹಾಗೆ ಲಕ್ಷಾಂತರ ಮತಗಳನ್ನು ಪಡೆದು ಆಯ್ಕೆಯಾದ ಜನಪ್ರತಿನಿಧಿ ವಿಧಾನಸಭೆಯ ಸದಸ್ಯರನ್ನು ಅವಮಾನಿಸಿದ್ದು ಜಿಲ್ಲೆಯಲ್ಲಿ ಜನಸಾಮಾನ್ಯರ ಗತಿ ಹೇಗೆ ಎಂಬ ಪ್ರಶ್ನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತರ ನೀಡಬೇಕು. ಶಾಸಕರ ಮೇಲೆ ದೌರ್ಜನ್ಯ ನಡೆಸಿ ಅವರ ಮೇಲೆ ಹಲ್ಲೆ ನಡೆಸಿರುವುದು ಅಕ್ಷಮ್ಯ ಅಪರಾಧ, ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ವಿರೋಧಿ ಕೃತ್ಯವಾಗಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ. ಬಿಜೆಪಿ ಬೆಂಬಲಿತ ಮಹಿಳಾ ಸದಸ್ಯರನ್ನು ಮತದಾನಕ್ಕೆ ಹೋಗದಂತೆ ತಡೆದು ಮತದಾನದ ಹಕ್ಕು ಕಸಿದುಕೊಂಡು ಹಲ್ಲೆ ನಡೆಸಿ ಅಪಹರಣ ಮಾಡಿದ ಮಹೇಶ್ ಮೇಘಣ್ಣನವರ ವಿರುದ್ಧ FIR ದಾಖಲಿಸಬೇಕು. ಮಹಿಳಾ ಸದಸ್ಯರನ್ನು ಪುರುಷ ಅಧಿಕಾರಿಯಾಗಿ ಅವರ ಮೇಲೆ ಒತ್ತಡ ಹೇರಿ ಹಲ್ಲೆ ಮಾಡಿ ಸಕಾರಣವಿಲ್ಲದೆ ಪೊಲೀಸ್ ವಾಹನದಲ್ಲಿ ಎತ್ತಿ ಹಾಕಿ ಮಹಿಳಾ ದೌರ್ಜನ್ಯ ನಡೆಸಿ ಕಾನೂನು ಉಲ್ಲಂಘಿಸಿದ ಶ್ರೀ ಮಹೇಶ್ ಮೇಘಣ್ಣನವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊತೇವೆ. ಅದೇ ರೀತಿಯಾಗಿ ಇಡೀ ಚುನಾವಣಾ ಪ್ರಕ್ರಿಯೆಯಲ್ಲಿ ಏಕಪಕ್ಷೀಯವಾಗಿ ವರ್ತಿಸಿ ಕಾಂಗ್ರೆಸ್ ಹಾಗೂ JDS ಪಕ್ಷದ ವಕ್ತಾರರಂತೆ ಏಜೆಂಟರಂತೆ ಕೆಲಸ ಮಾಡಿದ ಮಹೇಶ್ ಮೇಘಣ್ಣನವರ್ ಲಂಚ ಪಡೆದು ಈ ರೀತಿ ಕೆಲಸ ಮಾಡಿದ ಅನುಮಾನವಿದ್ದು ಕೂಡಲೇ ಅವರ ವಿರುದ್ಧ ಇಲಾಖಾ ತನಿಖೆ ನಡೆಸಬೇಕೆಂದು ಆಗ್ರಹಿಸುತ್ತೇವೆ. ಇದರ ಪ್ರತಿಗಳನ್ನು ಗೌರವಾನ್ವಿತ ಸಭಾಪತಿಗಳು ವಿಧಾನಸಭಾ ಬೆಂಗಳೂರು ಇವರಿಗೆ, ಮಾನ್ಯ ಶ್ರೀ G. ಪರಮೇಶ್ವರ್ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ, ಮಾನ್ಯ ಶ್ರೀ ಈಶಾನ್ಯ ವಲಯ ಪೊಲೀಸ್ ಮಹಾನಿರ್ದೇಶಕರು ಕಲಬುರಗಿ, ಮಾನ್ಯ ಅಧೀಕ್ಷಕರು ರಾಷ್ಟ್ರೀಯ ಮಹಿಳಾ ಆಯೋಗ ನವದೆಹಲಿ ಇವರಿಗೂ ಕೂಡ ಇದರ ಪ್ರತಿಗಳನ್ನು ಕಳಿಸಿದ್ದೇವೆ. ಈ ತಕ್ಷಣ ಈ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಅವರನ್ನು ಉಚ್ಚಾಟನೆ ಮಾಡಬೇಕಾಗಿ ಕೇಳ್ಕೊಳ್ತೇವೆ, ಸಸ್ಪೆಂಡ್ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಒಂದು ಪ್ರತಿ